ಇನ್ನು ಧರ್ಮಸ್ಥಳದಲ್ಲಿ ನೋಡಿ, ಇವರು ದಿನಕ್ಕೂ ಒಂದೊಂದು ಕತೆ ಕಟ್ತಾ ಇದ್ದಾರೆ, ದಿನಕ್ಕೆ ಒಂದೊಂದು ಕತೆ. ಈಗ ಹೊಸ ಕತೆ ಬಂದಿದೆ, ವಾಮಾಚಾರದ ಕತೆ. ಬಂಗ್ಲೆ ಗುಡ್ಡದಲ್ಲಿ ವಾಮಾಚಾರ ಮಾಡಿರೋ ಆರೋಪ ವಿಡಿಯೋ ಮಾಡಿ ಆರೋಪ ಮಾಡಿದ್ದ ವಿಠಲಗೌಡ. ಸೌಜನ್ಯ ಮಾವ ವಿಠಲಗೌಡ ವಿಡಿಯೋ ಆಧರಿಸಿ ಇದೀಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರಂತೆ ಯಾರು? SIT ಅಧಿಕಾರಿಗಳು. ಪಾಪ ಈ SIT ಅಧಿಕಾರಿಗಳಿಗೆ ಏನೆಲ್ಲ ಮಾಡಬೇಕು ನೋಡಿ. ಈಗ ವಾಮಾಚಾರ ಯಾರು ಮಾಡಿದ್ದಾರೆ ಅಂತ ಕೂಡ ವಿಚಾರಣೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಪೊಲೀಸರಿಗೆ SIT ಟಾಸ್ಕ್. SIT ತನಿಖೆ ವೇಳೆ ಮತ್ತೆ ಆರೋಪ ಮಾಡಿದ್ದಾರಂತೆ ವಿಠಲಗೌಡ ಹೇಳಿಕೆ ಆಧರಿಸಿ ವಿಚಾರಣೆ ನಡೆಸಲು ಸೂಚನೆಯನ್ನ ನೀಡಲಾಗಿದೆ. ತಲೆಬುರುಡೆ ವಾಮಾಚಾರ ಮಾಡೋರ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ಅಂತವರು ಸಿಕ್ಕಿದ್ರೆ ಕೂಡಲೇ SIT ಠಾಣೆಗೆ ಕರೆಸಲು ಸೂಚನೆಯನ್ನ ನೀಡಲಾಗಿದೆ. ಸೌಜನ್ಯ ಭಟ್, ಅದಾದ ಬಳಿಕ ಚಿನ್ನಯ್ಯ, 18 ಗುಂಡಿಗಳು, ಬಣ್ಣ ಬಣ್ಣದ ಕತೆಗಳು, ಯೂಟ್ಯೂಬಲ್ಲಿ ಕಪೋಲ ಕಲ್ಪಿತ ಕತೆಗಳು, ಸಡನ್ ಆಗಿ ಬಂದ ಬುರುಡೆ, ಈಗ ವಾಮಾಚಾರ. ಪಾಪ ಈ SIT ಅಧಿಕಾರಿಗಳು ಒದ್ದಾಡ್ತಾ ಇರಬೇಕು. ಇವರಿಗೆ ಬಹಳ ಪ್ರೊಫೆಷನಲ್ ಆಗಿ IPS ಅನ್ನ ಮಾಡಿಕೊಂಡು ಬಂದಿರುವಂಥ ಇವರು ಇದೀಗ ವಾಮಾಚಾರ ಯಾರು ಮಾಡಿದ್ರು, ಯಾರಲ್ಲಿ ಬಂದು ಕುಂಕುಮ ಚೆಲ್ಲಿದ್ರು, ಯಾರು ನಿಂಬೆ ಹಣ್ಣು ಕಟ್ ಮಾಡಿದ್ರು, ಇದನ್ನೆಲ್ಲ ತನಿಖೆ ಮಾಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಎಂಥ ಪರಿಸ್ಥಿತಿ. ಇನ್ನು ಈ ವಿಚಾರದ ಕುರಿತಾಗಿ ನನ್ನ ಜೊತೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರೂಪೇಶ್ ಇದ್ದಾರೆ. ರೂಪೇಶ್, ಇದು ದಿನಕ್ಕೆ ಒಂದೊಂದು ಕತೆ ರೀ, ದಿನಕ್ಕೆ ಒಂದೊಂದು ಕತೆ, ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕಥೆಗಳು ನೋಡಿ. ಅಷ್ಟೆಲ್ಲ ಓದ್ಕೊಂಡು ಖಡಕ್ ಆಫೀಸರ್ಸ್ ಆಗಿರುವಂಥ ಪ್ರಣವ್ ಮೊಹಂತಿ ಆ್ಯಂಡ್ ಟೀಮ್ ಈಗ ಅಲ್ಲಿ ಯಾರು ನಿಂಬೆಹಣ್ಣು ಕಟ್ ಮಾಡಿದ್ರು, ಯಾರು ಕುಂಕುಮ ಹಾಕಿದ್ರು, ಇದನ್ನೆಲ್ಲ ತನಿಖೆ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ಲ ಅಂತ ಹೇಳಿ ಏನೇನು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ರೂಪೇಶ್? ಇಲ್ಲಿ ಕಾರ್ತಿಕ್, ಈಗ ಧರ್ಮಸ್ಥಳದಲ್ಲಿ ಸಂಬಂಧಪಟ್ಟಂತೆ ವಿಠಲಗೌಡ ಹೇಳಿಕೆಯನ್ನ ಕೊಟ್ಟಿದ್ದ. ಯಾಕಂತ ಹೇಳಿದ್ರೆ 8ಕ್ಕೂ ಹೆಚ್ಚು ತಲೆಬುರುಡೆ ನೋಡಿದೆ ಅಂತ ಅದು ಹೇಳಿದ್ದ. ಆದ್ರೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ 8ಕ್ಕೂ ಹೆಚ್ಚು ಬುರುಡೆಗಳನ್ನ ನೋಡಿದ್ರೆ ಈ ಬುರುಡೆಗಳಿದೆಯಲ್ಲ, ಈ ಬುರುಡೆಗಳು ವಾಮಾಚಾರ ಮಾಡಿರುವಂತ ಸಂಖ್ಯೆಯನ್ನು ಕೂಡ ಆತ ಹೇಳಿದ್ದ. ಹೀಗಾಗಿ ವಾಮಾಚಾರ ಮಾಡಿದ್ರೆ ಯಾರು ಮಾಡ್ಬೋದು ಅಂತ ಓದಿರುತ್ತೆ. ಯಾಕಂತ ಹೇಳಿದ್ರೆ ಈಗ ವಾಮಾಚಾರ ಮಾಡಿದ್ರೆ ಇದು ಯಾರು ಮಾಡಿರ್ಬೋದು ಅಂತ ಸಂಖ್ಯೆ ಇರೋದ್ರಿಂದ ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರ್ಯಾರು ವಾಮಾಚಾರ ಮಾಡೋರಿದ್ದಾರೆ, ಅದು ಕೂಡ ತಲೆಬುರುಡೆಯನ್ನು ಬಳಸ್ಕೊಂಡು ಯಾರ್ಯಾರು ವಾಮಾಚಾರ ಮಾಡಬಹುದು ಮಾಡೋರಿದ್ದಾರೆ, ಅವ್ರನ್ನ ಈಗ SIT ಕರ್ಸ್ಬೇಕು ಅಂತೇಳಿ SIT ಪ್ಲಾನ್ ಮಾಡ್ಕೊಂಡಿದ್ರು. ಹೀಗಾಗಿ ಪೊಲೀಸ್ನವರು ಹೇಳಿದ್ದಾರೆ. ಅದೇ ರೀತಿ ಸ್ಥಳೀಯ ಆವಾಗಿ ಒಂದು ಜನಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಥವಾ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ನೀವು ಬನ್ನಿ, ಯಾಕಂತ ಹೇಳಿದ್ರೆ ಈಗ ಏನೇನ್ ಪ್ರಕರಣ, ಒಂದು ಆರೋಪವನ್ನ ಅವ್ರ ವಿರುದ್ಧ ಮಾಡ್ಲಿಕ್ಕೆ, ಇಲ್ಲ ಅಂತೇಳಿ ವಾಮಾಚಾರ ಯಾವ ರೀತಿಯಾಗಿ ಮಾಡ್ಲಾಗತ್ತೆ, ಹೇಗ್ ಮಾಡ್ತಾರೆ, ಈ ರೀತಿಯಾಗಿ ವಾಮಾಚಾರ ಮಾಡಿ ಅಲ್ಲೇ ಸ್ಥಳದಲ್ಲಿ ಹೋಗಿರ್ತಾರ ಅಥವಾ ಯಾವ ರೀತಿ ಏನು ಅಂತೇಳಿ ಕೇಳಲಿಕ್ಕೆ ವಾಮಾಚಾರ ಮಾಡೋರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ತಿಮ್ರೋಡಿ ಕೂಡ, ಯಾಕಂತ ಹೇಳಿದ್ರೆ ಹಿಂದೆ ತಿಮ್ರೋಡಿ ಕೂಡ ವಾಮಾಚಾರ ಮಾಡಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ತಿಮ್ರೋಡಿನೂ ಕೂಡ ಕರೀತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ ಇಲ್ಲಿಗ ಕಾರ್ತಿಕ್. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.